ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ರೂಲ್ ಅನ್ನೋ ಒಂದು ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರೂಲ್ ಅನ್ನೋದು ನಾವು ತುಂಬ ನೆಗ್ಲೆಕ್ಟ್ ಮಾಡಿರೋವಂಥ ಒಂದು ಪದ. ನಮ್ಮ ಜೀವನದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು. ಯಾವ ದೇಶದಲ್ಲಿ ತುಂಬ ರೂಲ್ಸ್ ಫಾಲೋ ಮಾಡ್ತಾರೆ ಆ ದೇಶ ತುಂಬ ಖುಷಿಯಾಗಿದೆ. ನಾವು ರೂಲ್ಸ್ನ ಎಷ್ಟು ಮಹತ್ವ ಅಂದರೆ, ನಾವು ನಮ್ಮ ಬೆಡ್ರೂಮಿಂದ ಆಚೆ ಬಂದ ಮೇಲೂ ನಾವು ರೂಲ್ಸ್ ಫಾಲೋ ಮಾಡಲಿಲ್ಲ ಅಂದರೆ ಮನೆಯಲ್ಲೇ ಮನಸ್ತಾಪಗಳು, ಜಗಳಗಳು ಆಗತ್ತೆ. ನಾವು ಅಂಥದ್ರಲ್ಲಿ ರೋಡ್ ಮೇಲೂ ರೂಲ್ಸ್ ಫಾಲೋ ಮಾಡಲ್ಲ. ಈ ಥರ ಇದ್ದಾಗ ನಮ್ಮ ಪರಿಸ್ಥಿತಿ, ನಾವು ಟನಲ್ ರೋಡು, ಮತ್ತೊಂದು ಟೆಕ್ನಾಲಜಿ ಇರೋವಂಥ ಒಂದು ಸಿಟಿ ಮಾಡ್ತೀವಿ, ರೋಡ್ ಮಾಡ್ತೀವಿ, ಬ್ಯಾಂಗ್ಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಪೂರೈಸೋಕ್ಕೆ ಮತ್ತೊಂದು ಪ್ರಾಜೆಕ್ಟ್ ಮಾಡ್ತೀವಿ ಅನ್ನೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ. ನಾವು ರೂಟ್ ಕಾಸ್ ಅನ್ನೋದನ್ನು, ಅಂದರೆ ಬುಡ ಸಮೇತ ಸಮಸ್ಯೆನೇ ಇರೋದನ್ನು ಮುಟ್ಟೋದೇ ಇಲ್ಲ. ಈ ಫೈರ್ ಫೈಟಿಂಗ್ ಅಂತಾರಲ್ಲ, ಎಲ್ಲಿ ಬೆಂಕಿ ಕಾಣುತ್ತೆ ಅದನ್ನು ಆರ್ಸೋಕ್ಕೆ ನಿಂತ್ಕೋತೀವಿ. ಸೊ ನಮ್ಮಲ್ಲಿ ಸಮಸ್ಯೆ ಮುಗಿಯೋದೇ ಇಲ್ಲ. ನಾವು ಈ ರೂಟ್ ಕಾಸ್ ಅನ್ನೋದನ್ನು ಏನೋ ಮುಟ್ಟಕ್ಕೆ ಹೋದರೆ, ಇವತ್ತು ನಮಗೆ ಬೇಕಾಗಿರೋದು ಟನಲ್ ರೋಡ್ ಅಲ್ಲ, ಜನಕ್ಕೆ ಗಾಡಿ ಓಡಿಸೋದು ಹೆಂಗೆ ಅಂತ ಹೇಳ್ಕೊಡೋದು. ಭಾರತಕ್ಕೆ ಇಷ್ಟು ವರ್ಷ ಆಗಿ ಸ್ವತಂತ್ರ ಬಂದ ಮೇಲೂ ಒನ್ ವೇಲ್ ಹೋಗಬಾರ್ದು ಅನ್ನೋದು ನಮ್ಮ ಜನಕ್ಕೆ ಹೇಳ್ಕೊಡೋಕ್ಕಾಗಲ್ಲ. ಲೆಫ್ಟಲ್ಲೇ ಹೋಗ್ಬೇಕಪ್ಪ, ರೈಟಲ್ಲಿ ಬರಬೇಕಪ್ಪ ಅನ್ನೋದನ್ನ ಇನ್ನೂ ಹೇಳ್ಕೊಡೋಕ್ಕಾಗಿಲ್ಲ. ಇಂಥದ್ರಲ್ಲಿ ನಾವು ಟನಲ್ ರೋಡ್ಗಳೆಲ್ಲ ಮಾಡಿ ಎಷ್ಟು ಇದರಲ್ಲಿ ನಾವು ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಇದರಲ್ಲಿ ತುಂಬ ಯೋಚನೆ ಮಾಡಬೇಕಾಗಿರೋ ವಿಷಯ ಏನಂದರೆ, ನಮ್ಮಲ್ಲಿ ರೂಲ್ಸ್ನ ಫಾಲೋ ಮಾಡೋದಕ್ಕೆ ಅಥವಾ ನಮ್ಮಲ್ಲಿ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ 5 ಥರ ಭಾಗಗಳಾಗಿ ಸಮಸ್ಯೆಗಳಿದೆ ನಮ್ಮಲ್ಲಿ. ಅದು ಏನಂದರೆ, ಒಂದು ಮೂಲಭೂತ ಸೌಕರ್ಯ, ಅಂದರೆ ಇನ್ಫ್ರಾಸ್ಟ್ರಕ್ಚರ್. ನಮ್ಮಲ್ಲಿ ಫುಟ್ಪಾತ್ಗಳೇ ಕರೆಕ್ಟಾಗಿಲ್ಲ. ಜನ ಫುಟ್ಪಾತ್ ಮೇಲೆ ನಡ್ಕೊಂಡೇ ಹೋಗಲ್ಲ, ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಫುಟ್ಪಾತ್ ಕಟ್ಟೋದೇನಕ್ಕೆ? ರೋಡ್ ಮೇಲೆ ಮಾರ್ಕಿಂಗ್ಸ್ ಇಲ್ಲ. ಈ ಮಾರ್ಕಿಂಗ್ಸ್ ಯಾಕಿರುತ್ತೆ ಅಂತ ಜನಕ್ಕೆ ಗೊತ್ತೇ ಇಲ್ಲ. ಸೊ ಮೂಲಭೂತ ಸೌಕರ್ಯನೇ ಇಲ್ಲ. ಎರಡನೇದು, ಗಾಡಿ ಹೆಂಗೆ ಓಡಿಸ್ಬೇಕು, ಯಾವ ಥರ ಟರ್ನ್ ತೊಗೋಬೇಕು, ಯಾವ ಥರ ರಿವರ್ಸ್ ತೊಗೋಬೇಕು ಅನ್ನೋ ತರಬೇತಿ ಇಲ್ಲ. ಮೂರನೇದು, ಈ ರೂಲ್ಗಳು ಅನ್ನೋ ಬಗ್ಗೆ ಅರಿವೇ ಇಲ್ಲ ಜನಕ್ಕೆ. ಯಾವ ಥರ ರೂಲ್ಸ್ ಇದೆ, ಯಾವ ಥರ ರೂಲ್ ಇಟ್ಕೊಂಡು ನಾವು ದೇಶ ನಡೆಸ್ತಾ ಇದ್ದೀವಿ ಅನ್ನೋದು. ನಾಲ್ಕನೇದು, ಈ ರೂಲ್ನ ಎಷ್ಟು ಜಾರಿಗೆ ತಂದಿದ್ದೀವಿ, ಅದನ್ನು ಎನ್ಫೋರ್ಸ್ಮೆಂಟ್ ಯಾವ ಥರ ಮಾಡಿದ್ದೀವಿ. ಬರೀ ಪನಿಷ್ಮೆಂಟು, ಫೈನ್ ಹಾಕ್ಬಿಟ್ರೆ ರೂಲ್ ಫಾಲೋ ಮಾಡೋಕ್ಕಾಗಲ್ಲ. ಜನಕ್ಕೆ ಆ ರೂಲ್ ಮಾಡಿರೋ ಉದ್ದೇಶ ತಿಳಿಬೇಕು, ಆ ರೂಲ್ ಏನಕ್ಕೆ ಮಾಡಿದ್ದಾರೆ, ಅದರಿಂದ ನಮಗೆ ಏನು ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳ್ಕೊಬೇಕು. ಇದೆಲ್ಲ ಆದಮೇಲೆ ಕೊನೆಗೆ ಬರೋದು ಕಂಟ್ರೋಲ್. ಯಾವ ಥರ ರೂಲ್ ತಂದ ಮೇಲೆ ಕಂಟ್ರೋಲ್ ಹೆಂಗೆ ಮಾಡ್ತೀವಿ, ಅದನ್ನು ಜನ ಎಷ್ಟು ಪಾಲಿಸ್ತಾ ಇದ್ದಾರೆ, ಅದನ್ನು ಪಾಲನೆ ಮಾಡೋಕ್ಕೆ ಏನು ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಒಂದೊಂದನ್ನು ಬಿಡಿಸಿ, ಒಂದೊಂದು ರೂಲ್ನು ನಿಮಗೆ ಅರ್ಥ ಮಾಡಿಸಿ, ರೂಲ್ ಏನು ಹೇಳುತ್ತೆ, ನಾವೇನು ಮಾಡಬೇಕು, ಯಾವ ಥರ ರೂಲ್ನ ಫಾಲೋ ಮಾಡಿದ್ರೆ ನಮ್ಮ ಜೀವನ, ನಮ್ಮ ದೇಶ ಚೆನ್ನಾಗಿರುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ಚಾನಲ್ಲು ರೋಡಲ್ಲಿ ಹೋಗ್ತಾ ಇರೋರು, ರೂಲ್ನ ಫಾಲೋ ಮಾಡಿ ಬಯಸ್ಕೊಳ್ಳೋರು, ರೂಲ್ನ ಫಾಲೋ ಮಾಡಿ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗೋವಂಥವ್ರಿಗೋಸ್ಕರ. ರೂಲ್ಸ್ ಫಾಲೋ ಮಾಡಿದವ್ರಿಗೆ ಇನ್ನು ಮುಂದೆ ನಾವು ರೂಲ್ ಯಾವ ಥರ ಫಾಲೋ ಮಾಡಬೇಕು, ಯಾಕೋಸ್ಕರ ಫಾಲೋ ಮಾಡಬೇಕು ಅನ್ನೋ ಅರಿವು ಮೂಡಿಸೋಕ್ಕೆ ಈ ಒಂದು ಪ್ರಯತ್ನ. ಈ ಪ್ರಯತ್ನದಲ್ಲಿ ನಿಮ್ಮ ಸಹಕಾರ, ಆಶೀರ್ವಾದ ತುಂಬ ಮುಖ್ಯ. ಧನ್ಯವಾದಗಳು.